ಅಸ್ಪೃಶ್ಯತೆಯನ್ನು ತೆಗೆದುಹಾಕಲು, ಸ್ವಾಭಿಮಾನದಿಂದ ಬದುಕಲು ಈ ಯುದ್ಧವನ್ನು ಅಸ್ಪೃಶ್ಯ ಮಹಾರ್ ಸೈನಿಕರು ಗೆಲ್ಲಲೇಬೇಕಿತ್ತು. ಚಾತುರ್ವರ್ಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶಪಡಿಸಲು ಈ ಯುದ್ಧದ ಗೆಲುವು ಮಹಾರರಿಗೆ ಆ ಕಾಲದಲ್ಲಿ ಅನಿವಾರ್ಯವಾಗಿತ್ತು. ಪರಿಣಾಮವಾಗಿ ಕೆಚ್ಚೆದೆಯಿಂದ ಹೋರಾಡಿದ ಮಹಾರ್ ಸೈನಿಕರು ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವೆ ಸೈನ್ಯವನ್ನು ಸೋಲಿಸ್ತಾರೆ. ಜನವರಿ 1, 1818 ರಾತ್ರಿ 9 ಗಂಟೆಯ ಸುಮಾರಿಗೆ ಯುದ್ಧ ಏನಾಕೈತಪ್ಪ ಅಂತಂದ್ರೆ ಸ್ತಬ್ಧ ಆಗಿಬಿಡ್ತೈತಿ. ಗುಂಡಿನ ದಾಳಿಗಳು ನಿಲ್ತಾವು. ಯುದ್ಧದ ಮೇಲೆ ಸಂಪೂರ್ಣವಾಗಿ ಮಹಾರ್ ಸೈನಿಕರು ತಮ್ಮ ಹಿಡಿತವನ್ನು ಸಾಧಿಸ್ತಾರೆ. ಒಟ್ಟಾರೆಯಾಗಿ ಅತ್ಯಂತ ಧೈರ್ಯ ಮತ್ತು ಶಿಸ್ತುಬದ್ಧ ಶೌರ್ಯವನ್ನು ಪ್ರದರ್ಶಿಸಿದ ಮಹಾರ್ ಸೈನಿಕರು ಶೋಷಕ ಪೇಶ್ವೆಗಳ ವಿರುದ್ಧ ಅಭೂತಪೂರ್ವ ಜಯವನ್ನು ಈ ಯುದ್ಧದಲ್ಲಿ ಸಾಧಿಸ್ತಾರೆ. ಈ ಕದನದಲ್ಲಿ ಕೆಲವು ಮಹಾರ್ ಸೈನಿಕರು ಸಹಿತ ವೀರ ಮರಣವನ್ನು ಹೊಂದ್ತಾರೆ, ತೀರ್ಕೋತಾರೆ. ಮಹಾರ್ ಸೈನಿಕರ ಈ ತ್ಯಾಗ ಮತ್ತು ಬಲಿದಾನವನ್ನು ಬ್ರಿಟಿಷ್ ಸರ್ಕಾರ ಕೃತಜ್ಞತೆಯಿಂದ ಸ್ಮರಿಸ್ತೈತಿ. ನಿದ್ದೆ, ಹಸಿವು, ನೀರಡಿಕೆ ಮತ್ತು ವಿಶ್ರಾಂತಿ ಸೇರಿದಂತೆ ಯಾವುದನ್ನು ಲೆಕ್ಕಿಸದೆ ಹೋರಾಡಿದ ಮಹಾರ್ ಸೈನಿಕರ ಹೆಸರುಗಳು ಸೂರ್ಯ ಚಂದ್ರ ಇರುವವರೆಗೆ ಅಮರವಾಗಿರುತ್ತವೆ ಅಂತೇಳಿ ಕ್ಯಾಪ್ಟನ್ ಸ್ಟಂಟನ್ ಹೇಳ್ತಾನೆ. ಈ ಯುದ್ಧದ ನಂತರ ಮಹಾರಾಷ್ಟ್ರದಲ್ಲಿ ಈ ಪೇಶ್ವೆಗಳ ಆಡಳಿತ ಕೊನೆಗೊಳ್ತೈತಿ. ಪೇಶ್ವೆಗಳ ಅಧಿಕೃತ ನಿವಾಸವಾಗಿದ್ದ ಪುಣೆಯ ಶನಿವಾರವಾಡಿಯ ಮೇಲೆ ಪೇಶ್ವೆಗಳ ಧ್ವಜವನ್ನು ಇಳಿಸಿ ಬ್ರಿಟಿಷರ ಧ್ವಜವನ್ನು ಹಾರಿಸಲಾಗ್ತೈತಿ. ಈ ವಿಜಯದ ನಂತರ ಮಹಾರಾಷ್ಟ್ರದ ಅಸ್ಪೃಶ್ಯರ ಏನು ಒಂದು ದಮನೀಯ ಸ್ಥಿತಿ ಇತ್ತಲ್ಲ, ಆ ಸ್ಥಿತಿ ಕೂಡ ಸುಧಾರಣೆ ಕಾಣಲು ಪ್ರಾರಂಭ ಮಾಡ್ತೈತಿ. ಈ ಯುದ್ಧದಲ್ಲಿ ಭಾಗವಹಿಸಿ ಹೋರಾಡಿ ಜಯ ತಂದುಕೊಟ್ಟ 22 ಮಹಾರ್ ಸೈನಿಕರ ಸ್ಮರಣಾರ್ಥ ಕೋರೆಗಾಂವ್ ರಣಾಂಗಣದಲ್ಲಿ ಮಹಾರ್ ಸೈನಿಕರು ಪ್ರಥಮ ಗುಂಡು ಹಾರಿಸಿದ ಸ್ಥಳದಲ್ಲಿಯೇ 65 ಅಡಿ ಎತ್ತರದ ಒಂದು ಶಿಲಾ ಸ್ಮಾರಕವನ್ನು 1821 ಮಾರ್ಚ್ 26ರಂದು ನಿರ್ಮಿಸ್ತಾರೆ. ಈ ಶಿಲಾ ಶಾಸನವನ್ನು ನಾವು ವಿಜಯ ಸ್ತಂಭ ಅಂತೇಳಿ ಕರಿತೀವಿ. ಈ ವಿಜಯ ಸ್ತಂಭ ಅಥವಾ ಈ ಸ್ಮಾರಕದ ಮೇಲೆ ಕೋರೆಗಾಂವ್ ಕದನದಲ್ಲಿ ಮಡಿದ 22 ಸೈನಿಕರ ಜೊತೆಗೆ ಗಾಯಗೊಂಡವರ ಹೆಸರುಗಳನ್ನು ಸಹಿತ ಕೆತ್ತಿಸಲಾಕತ್ತಿ.